ವಾಟ್ ಆರ್ ಯು ಪೀಪಲ್ ಡೂಯಿಂಗ್? ನಿಮಗೇನು ಕೆಲಸ ಇಲ್ಲ. ಅಟ್ಲೀಸ್ಟ್ ಕೂತ್ಕೊಂಡು ಲೆಟ್ ಮೀ ರಿಯಲೈಸ್ ಒನ್ ಸೆಲ್ಫ್, ಅಂಡರ್ಸ್ಟ್ಯಾಂಡ್ ಮೈ ಲೈಫ್, ಅಂಡರ್ಸ್ಟ್ಯಾಂಡ್ ಮೈ ಜೀನ್ಸ್, ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್. ತಗ್ಗಿ ಬಗ್ಗಿ ನಡೆಯೋಣ, ಇನ್ನೊಬ್ಬರಿಗೆ ಒಂದು ಸ್ವಲ್ಪ ಕಿವಿ ಕೊಡೋಣ. ಏನಾದ್ರು ಒಂದು ಒಳ್ಳೆ ಮಾತು ಕೇಳ್ಬೋದು, ಒಂದು ಒಳ್ಳೆ ಶಬ್ದ ಬರ್ಬೋದು, ಒಂದು ಸಂಸ್ಕೃತಿ ಬರ್ಬೋದು, ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಬರ್ಬೋದು ನಮಗೆ ಅನ್ನೋತಕ್ಕಂಥ ಅರಿವಿದೆಯಾ ನಿಮಗೆ? ಡು ಯು ಹ್ಯಾವ್ ಎನಿ ಸಚ್ ಕಾಂಪೋಸಿಷನ್ ಇನ್ ಸೆಲ್ಫ್ ಯು? ಇಲ್ಲ ಅಲ್ಲ, ಯು ಡೋಂಟ್ ಹ್ಯಾವ್ ಸಚ್ ಕಾಂಪೋಸಿಷನ್. ಅದಕ್ಕೆ ಏನಾಗುತ್ತೆ ನಿಮಗೆ? ಇಂಟ್ಯೂಷನ್ ಅನ್ಕೋ ಬದನೆಕಾಯಿ. ಈಚ್ ಒನ್ ಆಫ್ us are blessed with 20 to 30% of intuition the moment we are born. Let me tell you another factor. The moment we are born, 20 to 30% of us, we intuit. Our brain is meant to intuit. Our brain is intuit to write compositions of poetry. Our brain has got different compositions of prose, poetry, drama, dramatics, all that our brain is eligible to write. ನಾವೆಲ್ಲ ಕವಿಗಳು, ನಾವೆಲ್ಲ ಒಂದು ಬರವಣಿಗೆದಾರರು. ಎಲ್ಲ ತಕ್ಕಂಥ ಎಬಿಲಿಟಿ, ದ ಮೊಮೆಂಟ್ ವಿ ಆರ್ ಬಾರ್ನ್ ವಿ ಆರ್ ಬ್ಲೆಸ್ಡ್ ವಿತ್ ಸಚ್ ಎಬಿಲಿಟಿ. ದಟ್ ಈಸ್ ವೈ ಒನ್ಸ್ ಇನ್ ಅ ಟೈಮ್ ಯು ಗೆಟ್ ಟ್ಯಾಲೆಂಟ್ಸ್, ಕ್ರಿಯೇಟಿವಿಟಿ. ಕ್ರಿಯೇಟಿವ್ ಟ್ಯಾಲೆಂಟ್ಸ್ ಆಗಾಗ ಬರುತ್ತೆ ನಮಗೆ. ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಇದೆ ನಾವಂತ ಮೂರ್ಖರು. ವಿ ಆರ್ ಸೋ ಹೇಳಕ್ಕೆ ಹಸಿ ಆಗ್ತಿದೆ. ದಟ್ ಇಸ್ ವಾಟ್ ವಿ ಆರ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಏನಿದೆ ಪೊಟೆನ್ಷಿಯಲ್ ನಮಗೆ, ಫ್ಯಾಂಟಾಸ್ಟಿಕ್ ಪೊಟೆನ್ಷಿಯಲ್. ಮೋಸ್ಟ್ ಆಫ್ ಅಸ್ ಆರ್ ಸೋ ಬ್ಲೆಸ್ಡ್. ವಿ ಹ್ಯಾವ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ವಿ ಕ್ಯಾನ್ ಬಿಕಮ್ ಅ ಪ್ಲೇ ರೈಟ್, we can become a dramatist or a drama, okay? We can become a playwright, we can become a poet, and we can be having so many of creative talents in us. Do you understand that? You don't understand that. ನಿಮ್ಗೆ ಅರ್ಥ ಆಗ್ತಿಲ್ಲ. ಏನು ಮಾಡೋದು? ಅಷ್ಟೇ. ನೀವೇನು ಮಾಡಿದ್ದೀರ ಅಂದ್ರೆ ಎಲ್ಲ ತೆಗೆದು ಬಳಿ ಇಟ್ಬಿಟ್ಟಿದ್ದೀರಾ. ಏನು ಬೇಕಾಗಿರೋ ಒಂದು ಸ್ವಲ್ಪ ನಿಮ್ಗೇನೋ ನಿಮ್ಮ ಅಪ್ಪ ಅಮ್ಮ ಏನೋ ಒಂದು ಬುದ್ಧಿ ಕೊಟ್ಟಿದ್ದಾರೆ, ಆ ಬುದ್ಧಿನ ನೀವು ಸ್ವಲ್ಪ ಡೆವಲಪ್ ಮಾಡಿದ್ದೀರಾ ಅಷ್ಟೇ. ಯು ಆರ್ ಓನ್ಲಿ 10% ಕಾಂಪಿಟೆಂಟ್ ಇನ್ ಯುವರ್ ಹೋಲ್ ಲೈಫ್. ಯು ಆರ್ ಓನ್ಲಿ 10% ಕಾಂಪಿಟೆಂಟ್. ಅದರ್ವೈಸ್ ಯು ಡೋಂಟ್ ಹ್ಯಾವ್ ದಟ್ ಕಾಂಪಿಟೆನ್ಸಿ ವಾಟ್ ಮದರ್ ಆರ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ವಿತ್. ಈಚ್ ಒನ್ ಆಫ್ ಅಸ್ ಹ್ಯಾವ್ ಗಾಟ್ 40% ಟ್ಯಾಲೆಂಟ್, 40% efficiency. Each person, each one of you has got an extraordinary talent. You better recognize it. It is high time. You better recognize it. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ದಿಸ್ ಇಸ್ ವಾಟ್ ಇಟ್ ಈಸ್. ಮೊದಲೇ ಥರ ಇದ್ದೀರಲ್ಲಪ್ಪ ನೀವು. ಏನ್ರಿ ನೀವು? ಯು ಆರ್ ನಥಿಂಗ್ ಬಟ್ ಅ ಲಂಪ್ ಆಫ್ ಕ್ಲೇ. ಯು ಆರ್ ನಥಿಂಗ್ ಬಟ್ ಅ ಲಂಪ್ ಆಫ್ ಕ್ಲೇ. ಜೇಡಿ ಮಣ್ಣು. ಆ ಜೇಡಿ ಮಣ್ಣಲ್ಲೇ ನೀವು ಕರೆಕ್ಟಾಗಿ ಅದನ್ನು ಹದ ಮಾಡಿ ಅದನ್ನು ಕರೆಕ್ಟಾಗಿ ಕಾಯಿಸಿದ್ರೆ ಇಟ್ ಬಿಕಮ್ಸ್ ಅ ಯೂಸಬಲ್ ಪಾಟ್. ಪಾರ್ಸಲಿನ್ ಅದೇ ಥರ, ಒಂದು ಪಿಂಗಾಣಿ ಅದೇ ಥರ. It has to be heated with the right temperature. When you are born, so much of talent has been given to you by God. Okay? And you have to understand yourself. You have to be tempered, trained, not tainted. You have to be tempered. ನಿಮ್ಮಲ್ಲಿರೋ ಕಲಾ ಸಿದ್ಧಿಗಳನ್ನ, ಆ ಕಲೆನ ಈಚೆ ತಗೊಂಡು ಬನ್ನಿ. Who is stopping you? I am not stopping you. Your ignorance is stopping you. ನಿಮ್ಮ ಅಜ್ಞಾನ. ಏನು ಬೇಕ್ರಿ ನಿಮಗೆ? ಏನ್ರಿ ಬೇಕು ನಿಮಗೆ? ವಾಟ್ ಮೋರ್ ಡು ಯು ವಾಂಟ್ ಫ್ರಮ್ ಲೈಫ್ ಐ ಸೇ? ನೀವೇನೋ ಹೇಳ್ತೀರ, ಓ ಈಗ ವಯಸ್ಸಾಯ್ತು ಇನ್ನೇನಿಲ್ಲ ನನಗೆ. ಏನಿಲ್ಲ ನಿಮಗೆ? ಉಸಿರಿಲ್ವಾ ನಿಮಗೆ? ಸತ್ತೋಗಿದ್ದೀರಾ ನೀವು? ಟೆಲ್ ಮೀ.
Are you inactive? Or has already dead, andre death has conquered you? Illa. You are alive and you are kicking. ಸ್ವಲ್ಪ ಕೈ ನೋವು, ಒಂದು ಸ್ವಲ್ಪ ಕಾಲು ನೋವು, ಒಂದು ಸ್ವಲ್ಪ ಮಂಡಿ ನೋವು, ಇನ್ನು ಬಿಟ್ಟರೆ ಏನದ? ದಟ್ ಕ್ಯಾನ್ ಬಿ ಕ್ಯೂರ್ಡ್. ಒಂದು ಮಾತ್ರೆ ಗೀತ್ರೆ ತೊಗೊಂಡ್ಲಗಡೆ ಕ್ಯೂರ್ ಮಾಡ್ಕೊಂಬಿಡಿ. But don't allow your mind to conquer, the negative mind to conquer your potential mind. Don't allow your negative mind to conquer your potential mind. Potential mind ಗೆ age is not the criteria. Look at all the conscious people about their consciousness. ಎಷ್ಟು ಅಲರ್ಟ್ ಆಗಿ, ಎಷ್ಟು ಅಲೈವ್ ಆಗಿದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ತಗೊಳ್ಳಿ, ಸರಂ ವಿಶ್ವೇಶ್ವರಯ್ಯ ತಗೊಳ್ಳಿ, ಅವ್ರ ಬ್ರೈನ್ಸ್ ಎಷ್ಟು ಚೆನ್ನಾಗಿದೆ, ಅವ್ರ ಬ್ರೈನ್ಸ್ ಎಷ್ಟು ಚೆನ್ನಾಗಿದೆ. ದಟ್ಸ್ ವಾಟ್ ಇಟ್ ಈಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಯು ಆರ್ ನೋ ಗುಡ್. ನೀವು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಟೈಮ್ ಬಂದಾಗಿದೆ. ಇಯರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಹೊಸ ವರ್ಷ ನಿಮಗೆ, ಫೈನಾನ್ಷಿಯಲ್ ಇಯರ್. ಯು ಶುಡ್ ಅಂಡರ್ಸ್ಟ್ಯಾಂಡ್. ವೈ ಡು ಯು ಕನೆಕ್ಟ್ ದಿಸ್ ನ್ಯೂ ಇಯರ್ ಟು ದಿಸ್ ಓಲ್ಡ್ ಥಾಟ್ಸ್ ಆಫ್ ಯೋರ್ಸ್? ಅದನ್ನು ತಿಳ್ಕೊಳ್ಳಿ. Exercise new generation of new ideas, new thoughts. You become conscious of your consciousness. You alive of your, you think of your mind in every gene. Most of you don't know. I am talking science. ಒಂದೊಂದು ಜೀವಕೋಶಗಳಲ್ಲೂ, ಒಂದೊಂದು ಅಣುಗಳಲ್ಲೂ ಒಂದೊಂದು ಮೈಂಡ್ ಇದೆ. There is a mind in every cell of yours, and it is that cell which understands your understanding. It is that cell which we should trigger to make us understand the awareness. It is not enlightenment. If you understand, every cell has got a mind, and it is this mind which we should trigger. So leave out all the old thoughts, leave out all the old ideas, leave out all the old things. So this is what it is. The essence of your life is the principle. Every 1 month once you should have regeneration in your minds and thoughts. ಇನ್ನು ಯಾವುದೋ ಕಾಲದಲ್ಲಿ ನೀವು MA ಮಾಡಿದ್ದು ಯಾವ ಕಾಲ ರೀ? ನೀವು ಮಾಡಿದ್ದು MA, ನೀವು ಇಂಜಿನಿಯರಿಂಗ್ ಮಾಡಿದ್ದು ಯಾವ ಕಾಲ ರೀ? ಆಗಲೂ ಈಗಲೂ ಇಟ್ ಇಸ್ ಆಲ್ರೆಡಿ ಔಟ್ಡೇಟೆಡ್. ಯುವರ್ ಮೈಂಡ್ ಶುಡ್ ಔಟ್ಡೇಟ್ ಯು. ಹಳೆ ಪ್ರಿನ್ಸಿಪಲ್ಸ್ ಇಟ್ಕೊಳ್ಳಿ, ಮತ್ತೆ ಫ್ರೆಶನ್ ಅಪ್ ಮಾಡ್ಕೊಳ್ಳಿ. ನೀವು ಫ್ರೆಶನ್ ಅಪ್ ಮಾಡ್ಕೊಳ್ಳಿ. ಕೊನೆ ಉಸಿರು ಇರೋವರೆಗೂ ಯು ಶುಡ್ ಓನ್ಲಿ ಬಿ ಬ್ರಿಂಗಿಂಗ್ ವಿತ್ ಎನರ್ಜಿ, ಆಕ್ಟಿವ್ ಎನರ್ಜಿ, ಕಾನ್ಶಿಯಸ್ ಎನರ್ಜಿ. ಯು ಶುಡ್ ಲೀವ್ ಔಟ್ ದ ಪಾಸ್ಟ್ of all thinking and only continue to stay in the present by giving yourself new ideas. ಈ ತತ್ವಗಳಿಂದ ನಿಮ್ಗೆ ಏನಾಗುತ್ತೆ? ಫ್ರೆಶ್ ಇನ್ಪುಟ್ ಬರುತ್ತೆ, ಫ್ರೆಶ್ ಎನರ್ಜಿ ಬರುತ್ತೆ. and each tattva will give you fresh inflow of energy, like taking out the old water and bringing in fresh water. What do you think? This tattva is somebody's old man's imagination? No way. These are all gems of wisdom. These gems of wisdom, unless and until you become consciously alive and with awareness, then only these tattvas will come into you. Illa andre nee untu na untu. We meet next Sunday, that's all. Whatever is written in the past Sunday, it will be forgotten. 90% of you believe in all this cricket. If you are a cricketer and if it is buying you
cricket, money is coming to you through cricket, then yes. If cricket is not buying you money, then your awareness should buy you money. Cricket is only an entertainment for you. And as if you are being slogging 24/7, then yes, cricket is an entertainment. You are hardly working. Are you conscious about your consciousness? You are not. Ladies are not conscious. You lady disciples are not conscious about your energy itself. And some of you gentlemen are not conscious about your consciousness. You should be alive. Every breath you should be alive. Awareness ಇರಬೇಕು ನಿಮಗೆ. ಅಟ್ಲೀಸ್ಟ್ ಏನಿಲ್ಲ ಅವೇರ್ನೆಸ್ ಇಲ್ವಾ, ಏನಾದ್ರು ಸಮ್ ಮುಮುಕ್ಷತ್ವದ ಅನುಭವ. There should be some ಇದೆ. See, we are all blessed. Mumukshvatva is not something out of the world. It is normal for every human being. It is some mystical experience. Every human being who is born as a human being, then he should become aware of his breath. And once he is conscious of his breath, then he should have, if not 21,600 times, at least 100 times or at least 10 times, maximum worst comes to worst, at least one time he should have in one day, one time of a mystical experiences. ಏನಾರು ಇದೆಯಾ ನಿಮಗೆ? Animals don't have mystical experiences, but as human beings we should have mystical experiences. We are entitled. The moment we are born, the very moment our birth indicates some kind of a mystical experiences to our mothers, to our own father, as well as to our uncles and aunts. What is that mystical experience? Happiness and bliss. Ananda, Paramananda. Mystical experience is Ananda and Paramananda. You have, because of your birth, your father, your mother, your uncles and your aunts have been given a mystical experience called as Ananda, Paramananda. Have you ever thought of it? That's a mystical experience. You don't even think an ordinary thing is an extraordinary thing. That is why even an extraordinary thing, you have failed to see an ordinary thing as extraordinary. And you are looking out for some extraordinary experience. ಅದಕ್ಕೆ ಏನು ಮಾಡ್ತೀರಾ? ಯಾವ್ಯಾವ ಗುರುಗಳಿದೆಯೋ ಎಲ್ಲರ ಹತ್ರ ಹೋಗ್ತೀರಾ. ಕೊನೆಯಲ್ಲಿ ಏನಾಗುತ್ತೆ? ಏನೂ ಆಗಲ್ಲ. ಏನೂ ಆಗಲ್ಲ. ಏನೂ ಆಗಲ್ಲ. ನೀವು ವಿಲ್ ನೆವರ್ ಗೆಟ್ ಎನಿ ಎಕ್ಸ್ಪೀರಿಯನ್ಸ್. ಎಷ್ಟೇ ಬುಕ್ ಓದಿ, ಎಷ್ಟೇ ಬದನೆಕಾಯಿ ಓದಿ, ಎಷ್ಟೇ ಟನ್ ಗಟ್ಟಲೆ ಬುಕ್ಗಳು ಓದಿ, ಬೇಡ ಅಂತ ಹೇಳಲ್ಲ. It is your breath. It is how you become aware. Each breath you should become aware, conscious. You have to trigger that tamas gene, that mind in that gene. 2 seconds, 3 seconds, if you allow, if you make the mind in your gene to become conscious of their consciousness in the gene. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.